ಥ್ಯಾಂಕ್ಸ್ ಸ್ವಪ್ನ. ನೀನ್ ಈ ಸಮಸ್ಯೆಗೆ ಒಂದ್ ಒಳ್ಳೆ ಸೊಲ್ಯೂಷನ್ ಕೊಟ್ಟೆ. ನಮ್ ಸಮಸ್ಯೆ ಎಲ್ಲ ಬಗೆಹರಿಸ್ದೆ. ನಿನ್ ಋಣ ಹೇಗ್ ತೀರಿಸ್ಕೊಳ್ಳೋದು? ಸಹಾಯನ ನಮ್ಗೆ ಇಷ್ಟ ಆದವ್ರಿಗೆ ಮಾಡ್ತೀವಿ ಅಲ್ವಾ? ಹಾಗಾದ್ರೆ ಇವಾಗ ಹೋಗಿ ಆ ಗೋಪಿ ಕತೆ ನೋಡ್ತೀನಿ. ನನ್ನ ಹತ್ರ ದುಡ್ಡಿಲ್ಲ ಅಂತ ಎಷ್ಟ್ ಸಲ ಹೇಳ್ಬೇಕು ನಿನಗೆ? ದುಡ್ಡು ಕೊಟ್ಟಿಲ್ಲ ಅಂದ್ರೆ ನಿಜ ಎಲ್ಲ ಆಚೆ ಬಂದ್ಬಿಡುತ್ತೆ ಗೋಪಿ. ನೀನ್ ನನಗೆ ಏನು ಮಾಡ್ಕೊಳಕ್ಕಾಗಲ್ಲ. ಸಂಜೆ ಒಳಗಡೆ ದುಡ್ಡು ಕೊಡ್ಲಿಲ್ಲ ಅಂದ್ರೆ ನಿಮ್ಮ ಅವನ ಹತ್ರ ಬಂದ್ಬಿಟ್ಟು ಎಲ್ಲ ಹೇಳ್ಬಿಡ್ತೀನಿ. ಬಾರೆ, ಟೈಮ್ ಆಯ್ತು. ನೀನ್ ರೆಡಿ ಇದೆಯಾ ತಾನೆ? ಅರೆ ಗೋಪಿ, ಯಾಕೋ ಡಲ್ಲ ಕೂತಿದ್ಯಾ? ಏನಾದ್ರು ಪ್ರಾಬ್ಲಮ್ಮಾ? ಹೌದು ಮಾವಯ್ಯ. ದುಡ್ಡೇನಾದ್ರೂ ಬೇಕೇನಪ್ಪ? ಆತರ ಏನಿಲ್ಲದೆ. ಏನಪ್ಪ ಪ್ರಾಬ್ಲಮ್ಮು? ಏನಿಲ್ಲ ಮಾವ, ನನ್ ಫ್ರೆಂಡ್ ಒಬ್ಬ ಸೈಕ್ಯಾಟ್ರಿಸ್ಟು. ಅವನೊಬ್ಬ ಮೆಂಟಲ್ ಪೇಷಂಟ್ಗೆ ಟ್ರೀಟ್ಮೆಂಟ್ ಕೊಡ್ತಿದ್ದಾನೆ. ಆ ಟ್ರೀಟ್ಮೆಂಟ್ ವಿಚಾರವಾಗಿ ಅವನು ನಮ್ಮ ಮನೆಗೆ ಕರೆಸ್ತಾ ಇದಾರೆ. ಅವ್ನು ಹೇಳಿದೆಲ್ಲ ನಂಬಿ ನಾವು ನಂಬಿರೋರ್ ತರ ನಟಿಸ್ಬೇಕು. ನಾವು ನಟಿಸ್ಬೇಕು? ಅಯ್ಯೋ ಇಷ್ಟೇನಾ? ನೋಡು, ಒಬ್ಬ ಮೆಂಟಲ್ ಕಂಡೀಷನ್ ಸರಿ ಹೋಗ್ತಾನೆ ಅಂದ್ರೆ ಖಂಡಿತ ನಡ್ಸೋಣ. ಆಕ್ಟಿಂಗ್ ನಂಗೆ ಚಿಕ್ಕ ವಯಸ್ಸಿಂದ ಬರುತ್ತಪ್ಪ. ಸರಿ, ಆ ಪೇಷಂಟ್ ಹೆಸರೇನಂದೆ? ರವಿ. ರವಿ ಹೆಸರು ಹೇಳಿದೆಯಲ್ಲ, ಮಿಕ್ಕಿದ ವಿಷಯ ನಾನು ನೋಡ್ಕೊಳ್ತೀನಿ. ಡೋಂಟ್ ವರಿ ಅಬೌಟ್ ಇಟ್. ಓಕೆ, ಅಂದಾಗೆ ನೀನು ರಮ್ಯಾ ಇಬ್ರು ಕಾಲೇಜ್ಗೆ ಹೋಗಿ ಫೀಸ್ ಕಟ್ಟಿ, ಹಾಗೆ ಪಕ್ಕದಲ್ಲಿ ಬಿಲ್ಡಿಂಗ್ ಸೇಲ್ಗಿದೆ, ಹಾಗೆ ಹೋಗಿ ಆ ಡಾಕ್ಯುಮೆಂಟ್ಸ್ ತಗೊಂಡ್ ಬಂದ್ಬಿಡಿ. ಸರಿನಾ? ನಾವಿನ್ ಬರ್ತೀವಿ. ಓಕೆ, ಬಾಯ್. ಎಸ್. ನೋಡು, ಈ ಮಂಡಿ ನೋವು ಬಗ್ಗೆ ಯಾರೋ ನಾಟಿ ವೈದ್ಯರು ಔಷಧಿ ಹೇಳಿದ್ದಾರೆ. ಸರ್, ಚಕ್ರಧರ್ ರಾವ್ ಅಂದ್ರೆ ಇವನೇ ಇರ್ಬೋದು. ಕರೆಕ್ಟ್. ಕೂತ್ಕೊಳ್ಳಪ್ಪ. ಕೂತ್ಕೊಳ್ಳಪ್ಪ. ನನ್ನ ಹೆಸರು ಹೇಳೋ ಅವಶ್ಯಕತೆ ಇಲ್ಲ. ರವಿ. ನನ್ನ ಹೆಸರು ರವಿ ಅಲ್ಲ ರೀ, ಸೂರ್ಯ. ಸೂರ್ಯ ಅಂದ್ರು ರವಿ ಅಂದ್ರು ಒಂದೇ ಅಲ್ಲೇನಪ್ಪ? ಹೌದು ಬಿಡಿ. ನಾನು ದೆವ್ವಗಳು ಭೂತಗಳು ಇದೆಯಾ ಅನ್ನೋದ್ರ ಮೇಲೆ ರಿಸರ್ಚ್ ಮಾಡ್ತಾ ಇರ್ತೀನಿ ಬಿಡಿ. ಈಗ ರಿಸರ್ಚ್ ಮಾಡ್ತಿರೋ ಹಾಗೆ ಯಾವಾಗ್ಲಿಂದ ಅನ್ನಿಸ್ತಾ ಇದೆ ನಿನ್ಗೆ? ಯಾವಾಗ್ಲಿಂದ ಅನಿಸ್ತಿದೆ ಅಂತೀರಲ್ರಿ? ನಿಮ್ ಹತ್ರ ಒಂದ್ ಇಂಪಾರ್ಟೆಂಟ್ ವಿಷಯ ಹೇಳಕ್ ಬಂದೆ. ಏನದು? ನಿಮ್ ಮಗಳು ಸ್ವಪ್ನ ನೀವೆಲ್ಲ ಅನ್ಕೊಳ್ತಿರೋ ತರ ಆತ್ಮಹತ್ಯೆ ಮಾಡ್ಕೊಳ್ಳಿಲ್ಲ ರೀ, ಅದು ಹತ್ಯೆ. ಹತ್ಯೆ? ಹತ್ಯೆ ಅಂತೆ? ಹೌದು ಹೌದು. ಯಾರು ಹೇಳಿದ್ರು? ಸ್ವಪ್ನನೇ ಹೇಳಿದ್ದು. ಯಾವಾಗ ಹೇಳಿದ್ರು? ಸತ್ತೋದ್ಮೇಲೆ. ಇವನ್ ತಲೆ ಬಹಳ ಕೆಟ್ಟೋಗ್ಬಿಟ್ಟಿದೆ. ಏನ್ರಿ ಏನೋ ಅಂತಿದ್ದೀರಾ? ಏನು ಇಲ್ಲಪ್ಪ, ನಮ್ಮ ಮನೆ ಪಕ್ಕದಲ್ಲಿ ಅಳ್ಸನ್ ಮರ ಇದೆ, ಅದ್ರ ಹಣ್ಣು ಕೊಳ್ತೋಗಿದೆ ಅಂತ ಹೇಳ್ತಾ ಇದ್ದೆ ಅಷ್ಟೇ. ಸರ್, ಅವನು ಸ್ವಪ್ನನೇ ಅಲ್ಲ, ನಿಮ್ 3 ಜನನು ಸಾಯಿಸ್ಬೇಕು ಅಂತಿದ್ದಾರೆ. ಗೋಪಿ. ಗೋಪಿನಾ? ಗೋಪಿ ಅಂತ ಕಣೆ. ಹೌದು. ರಮ್ಯಾ ಎಲ್ಲಿ? ರಮ್ಯಾ ಗೋಪಿ ಕಾಲೇಜ್ ಫೀಸ್ ಕಟ್ಟಿ ಅದ್ರ ಪಕ್ಕದಲ್ಲಿರೋ ಒಂದ್ ಬಿಲ್ಡಿಂಗ್ ಸೇಲ್ ಇದೆ, ಅದ್ರ ಡಾಕ್ಯುಮೆಂಟ್ಸ್ ತಗೊಂಡ್ ಬಾ ಅಂತ ಹೇಳಿದೀನಿ. ಅವನ್ ಜೊತೆ ಯಾಕೆ ಕಳ್ಸಿದ್ರಿ ಸರ್? ಸರಿ, ರಮ್ಯಾ ನಂಬರ್ ಹೇಳಿ. ರಮ್ಯಾ ನಂಬರ್ 939351 ಅಷ್ಟೇ ಅಲ್ವೇನೆ? ಅಷ್ಟೇ. ಒಂದಂತೂ ಹೇಳ್ತೀನಿ, ನೀವು ಹುಷಾರಾಗಿರಿ. ಆಗ್ಲಿ, ಹೋಗ್ ಬರ್ತೀನಿ ಸರ್. ಹೌದು, ರಮ್ಯಾ ನಂಬರ್ ಯಾಕ್ರಿ ತಪ್ಪಾಗಿ ಕೊಟ್ರಿ? ಗೋಪಿ ಹೇಳುದಲ್ಲ ಅವ್ನು ಹುಚ್ಚ ಅಂತ. ಆ ಹುಚ್ಚನ್ಗೆ ಯಾವ ನಂಬರ್ ಹೇಳಿದ್ರೆ ಏನ್ ಪ್ರಯೋಜನ ಹೇಳು? ಯಾಕೋ ರೀ, ಆ ಹುಡುಗನ್ ನೋಡಿದ್ರೆ ನನ್ಗೆ ಹಾಗ ಅನ್ನಿಸ್ಲೇ ಇಲ್ಲ. ನಿನ್ನಂತ ದಡ್ ಚಿಕ್ಕಮಣಿಗೆ ಎಲ್ಲ ಹಾಗೆ ಅನ್ಸುತ್ತೆ. ಕಾಫಿಗೆ ಸಕ್ಕರೆ ಹಾಕು ಅಂತ ಅಂದ್ರೆ ಅದು ಕುಪ್ಪ ಹಾಕ್ತೀಯ. ಇದ್ರಲ್ಲಿ ಆ ಮರು ಬಗ್ಗೆನೂ ಬರ್ತಿದ್ರೆ ಸ್ವಲ್ಪ ಓದು. ಹಲೋ, ನೀನ್ ತುಂಬಾ ದೊಡ್ಡ ಸಮಸ್ಯೆಯಲ್ಲಿದ್ಯಾ. ಅವನೇ ನಿಮ್ ಅಕ್ಕನ್ ಸಾಯಿಸಿದ್ದು, ಈಗ ನಿನ್ನೂ ಸಾಯಿಸ್ಬೇಕು ಅಂತಿದ್ದಾನೆ. ನಿಮ್ ವುಮೆನ್ಸ್ ಕಾಲೇಜ್ ಪಕ್ಕದಲ್ಲಿರೋ ಬಿಲ್ಡಿಂಗ್ ಅಲ್ಲಿ ನಿನ್ನ ಸಾಯಿಸ್ಬೇಕು ಅಂತಿದ್ದಾನೆ. ನೀನ್ ಅವನ ಜೊತೆ ಮಾತಾಡ್ತಾ ಇರು, ನಾನ್ ಬಂದ್ಬಿಡ್ತೀನಿ. ನಮಸ್ತೆ. ನಮಸ್ತೆ. ಯಾರು ನೀವು? ನನ್ನ ಹೆಸರು ರವಿ ಸರ್. ನಿಮ್ಗೆ ಏನ್ ಬೇಕು? ಆವಾಗ್ಲೇ ಗೋಪಿ ಹೇಳಿದ್ನಲ್ಲ ರೀ, ಆ ರವಿ ಇವನೇ ಅನ್ಸತ್ತೆ. ಈಗ ಮಾತ್ರ ಬುಲ್ಡೆ ಪಾದರ್ಸ ತರ ಕೆಲಸ ಮಾಡುತ್ತೆ. ಸರಿ, ನಿಮ್ಗೇನ್ ಬೇಕು? ಅದು ಆ ಮಾರ್ಕು ನಿಮ್ಮನ್ನೆಲ್ಲ ನೋಡ್ದಾಗಿದೆ. ಅವತ್ ನಿಮ್ ಮನೆಗೆ ಕಳ್ತನ ಮಾಡೋದಕ್ಕೆ ಬಂದಿದ್ದು ನಾವೇ ಸರ್. ಮತ್ತೆ ಈಗ ಬಂದಿದ್ದೀರಾ? ಅವತ್ತು ನಿಮ್ ಮನೆಗೆ ಕಳ್ತನ ಮಾಡಕ್ ಹೇಳಿದ್ದು, ನಿಮ್ಮನ್ನ ಚುಚ್ಚ ಕೇಳಿದ್ದು ಕೂಡ ನಿಮ್ ಗೋಪಿನೇ. ಅಷ್ಟೇ ಅಲ್ಲ, ನಿಮ್ ಮಗಳನ್ನ ಸಾಯಿಸಿದ್ದು, ಮತ್ತೆ ಇವಾಗ ನಿಮ್ಮನ್ನು ಸಾಯಿಸ್ಬೇಕಂತಿರೋದು ಅವನೇ. ಅವ್ನ್ ಯಾಕೆ ಹಾಗೆ ಮಾಡ್ತಾನೆ? ಅವನಿಗೆ ನಾವೇನ್ ಅಂತ ಅನ್ಯಾಯ ಮಾಡಿದೀವಿ? ಅವ್ರ ಅಮ್ಮಂಗ ನೀವು ಅನ್ಯಾಯ ಮಾಡಿದ್ರಂತೆ, ಅದಕ್ಕೆ ಇದು ಪ್ರತೀಕಾರ ಅಂತೆ. ಅದನ್ನೆಲ್ಲ ಈಗ ಬಂದು ಹೇಳ್ತಾ ಇದ್ದೀರಾ ನೀವು? ನಮ್ಗೆ ಅವನ ಹತ್ರ ಕಿರಿಕ್ ಆಗಿದ್ದಕ್ಕೆ ಅವ್ನ ವಿಷಯಗಳನ್ನ ನಿಮ್ ಹತ್ರ ಹೇಳೋಣ ಅಂತ ಬಂದ್ವಿ. ನಾವು ಬರ್ತೀವಿ ಸರ್. ಅಲ್ಲ ರೀ, ನಿಮ್ ತಂಗಿಗ್ ನಾವ್ ಏನ್ರಿ ಅನ್ಯಾಯ ಮಾಡಿದೀವಿ? ಅವಳನ್ನ ನನ್ ಸ್ವಂತ ಮಗಳ ತರ ಬೆಳೆಸಿದ್ದೆ. ಸುಮ್ನೆ ಇರು ರುಕ್ಮಿಣಿ. ನನ್ ಮಗಳನ್ನ ಸಾಯಿಸ್ತವನಿಗೆ ಈ ಭೂಮಿ ಮೇಲೆ ಬದುಕೋದಕ್ಕೆ ಬಿಡಬಾರ್ದು. ನಿನ್ ಸಾವು ಕಾರಣ ಈಗ ತಾರೆ ಗೊತ್ತಾಯ್ತು ಮಗಳೇ. ಅವನನ್ನ ಸಾಯಿಸಿ ನಿನ್ನ ಆತ್ಮಕ್ಕೆ ಶಾಂತಿ ಸಿಗೋ ಹಾಗೆ ಮಾಡ್ತೀನಿ. ಯಾಕೆ ಮಾವ ಇಲ್ಲಿ ಕರ್ಕೊಂಡ್ ಬಂದಿದ್ದು? ಮಾವ ಡೀಟೇಲ್ಸ್ ಹೇಳಿದ್ದೆ ಬಿಲ್ಡಿಂಗ್. ಬಾ ಒಳಗೋಗಿ ನೋಡೋಣ. ಇಂತ ಪಾಳು ಮನೆಗ ಭೂತ್ ಬಂಗ್ಲೆ ತರ ಇದೆ. ನಂಗ್ ಭಯ ಆಗುತ್ತೆ, ನಾನ್ ಬರಲ್ಲ. ಬಾ, ಜೊತೆ ನಿಂತಾನೆ. ಯಾಕೆ ಭಯ ನಿಂಗೆ? ಬಾ ಬಾ ರಮ್ಯಾ. ಮಾವ, ನಾನ್ ಬರಲ್ಲ. ಮಾವ ಬೇಡ, ನಂಗ್ ಭಯ ಆಗುತ್ತೆ. ಬಾ ಬಾ ಬಾ. ನೀನು ಸಿಗರೇಟ್ ಸೇದ್ತೀಯಾ? ನನಗೆ ನೀನ್ ವರ್ತನೆ ಇಷ್ಟ ಆಗ್ತಿಲ್ಲ, ನಾನು ಹೋಗ್ತೀನಿ. ಎಲ್ಲಿಗೆ ಹೋಗ್ತೀಯ? ನಿಂತ್ಕೊಳೆ. ಬಿಡು ಬಿಡು ನನ್ನ.
ನಿನ್ನ ಹತ್ರ ತುಂಬಾ ಕೆಲ್ಸ ಇದೆ ಕಣೆ. ನಿನ್ನ ನಿಜ ಸ್ವರೂಪ ಇದ. ನನ್ನನ್ನ ಬಿಡು ಇದು ಏಯ್! ಸೂರ್ಯ ಅವನು ಸಾಯಿಸ್ಬೇಕಾಗಿರೋದು ನೀನಲ್ಲ, ನಾನು. ನಾನ್ ಶೂಟ್ ಮಾಡಲಿಲ್ಲ. ಯಾರು ಸಾಯಿಸಿದ್ರು? ಸಿ ಅವ್ರೆ, ನೀವು ಸಸ್ಪೆಂಡ್ ಆಗಿದ್ದೀರಲ್ಲ, ಯಾಕೆ ಬಂದ್ರಿ? ನಂಗ್ ಫೋನ್ ಮಾಡಿದ್ರೆ ನಾನೇ ಬರ್ಬೇಕಲ್ವೇನಪ್ಪ? ನಾನ್ ಫೋನ್ ಮಾಡಿದ್ ನಿಮ್ಗ. ಯಾ 93933515 ಆ ನಂಬರ್ ನಂದೆ. ಈ ಕಣ್ಣು ಮುಂದೆ ನಡೀತಾ ಇರೋ ಅನ್ಯಾಯನ ನೋಡಿ ಕಣ್ಣು ಮುಚ್ಕೊಂಡು ಈ ರಬ್ಬರ್ ಸಿಂಗ್ ಶೂಟ್ ಮಾಡ್ಬಿಟ್ಟ. ಹೆಂಗ್ ಶೂಟ್ ಮಾಡ್ದೆ ಗೊತ್ತೇ ನೀವು ಆಗಿಲ್ಲ. ಶೂಟ್ ಮಾಡಿದ್ ಯಾರನ್ನ ಅಂತ ಗೊತ್ತಾ? ಯಾರನ್ನ ಸಾಯಿಸ್ದೆ? ಏನಾದ್ರೂ ರಾಂಗ್ ಪರ್ಸನ್ ಏನಾದ್ರೂ ಸಾಯ್ತದ್ನ? ಯಪ್ಪ, ಇಲ್ಲಿಂದ ಜಂಪ್. ಸರ್ ನಂಗೇನ್ ಗೊತ್ತಿಲ್ಲ ಸರ್, ಅವನ ಸಾಡೈತೀನಂತೆ. ನನ್ನ ಬಿಟ್ಬಿಡಿ ಸರ್. ನಿನ್ನ ಬಿಡಲ್ಲ. ನೀನ್ ಸಾಯಿಸಿದ್ ಯಾರು ಅಂತ ಗೊತ್ತಾ? ಸರ್ ಯಾರನ್ನ? ಇಂಟರ್ನ್ಯಾಷನಲ್ ಟೆರರಿಸ್ಟ್ ಜೊತೆ ಸಂಬಂಧ ಇರೋ ಕ್ರಿಮಿನಲ್ನ. ನಿನಗೆ ಪೋಸ್ಟಿಂಗ್ ಕೊಡ್ತಿಲ್ಲ. ಪೋಸ್ಟಿಂಗ್ ಜೊತೆ ಪ್ರಮೋಷನ್ ಕೊಡ್ತಾ ಇದ್ದೀನಿ. ವೆರಿ ಗುಡ್ ಎಸ್ ಪಿ, ವೆರಿ ಗುಡ್. ಐ ಲೈಕ್ ಯು, ಐ ಲವ್ ಯು ಡಾರ್ಲಿಂಗ್. ಕೀಪ್ ಇಟ್ ಅಪ್, ಕೀಪ್ ಇಟ್ ಅಪ್. Shut up. ಸರ್ ಗುಡ್ ಈವ್ನಿಂಗ್ ಸರ್. ಯಾವಾಗ ಬಂದ್ರಿ ಸರ್? ಚಚೆ, ನೀನ್ ಬದ್ದಾಗಲ್ಲ ಕಣಯ್ಯ. ಸರ್ ಸರ್ ನೀನು ನನ್ನ ಕುಟುಂಬನ ಕಾಪಾಡ್ದೆ. ನೀನ್ ಮಾಡಿರೋ ಉಪಕಾರಕ್ಕಿಂತ ಇದೇನ್ ದೊಡ್ಡ ವಿಷಯ ಅಲ್ಲ. ನಮ್ಮ ಅಪ್ಪನ ಪ್ರಾಣ ಕಾಪಾಡಿದ್ಯಾ. ನಿನ್ನ ನಾನು ಹೇಗ್ ಮರೀಲಿ? ಯಾರ ಸ್ವಪ್ನ? ನಿನ್ ತಂಗಿ ವೆನೆಲ್ಲ ನಿಮ್ ತಂದೆನ ಅವ್ರ ತಾಯಿ ಕ್ಷಮಿಸಿದ್ರು ಅವಳಿಂದ ಕ್ಷಮಿಸೋಕ್ ಆಗ್ತಾ ಇಲ್ಲ. ತಂದೆ ಯಾರು ಅಂತ ಗೊತ್ತಿಲ್ದಿರೋ ನೋವನ್ನ ತಡೆಯೋಕಾಗ್ದೆ ಪ್ರತೀಕಾರ ತೀರಿಸ್ಕೋತೀನಿ ಅಂತಿದ್ದಾಳೆ. ನನ್ ತಂಗಿಗ್ ತುಂಬಾ ಅನ್ಯಾಯ ಆಗಿದೆ. ಅದಕ್ ನನಗೂ ನೋವಾಗ್ತಿದೆ. ಆದ್ರೆ ಅವಳ ಆತ್ಮಕ್ಕೆ ಯಾಕೆ ಶಾಂತಿ ಸಿಗ್ಲಿಲ್ಲ ಅಂತ ನನ್ಗೆ ಅರ್ಥ ಆಗ್ತಿಲ್ಲ. ಇನ್ನೇನು ಭಯ ಇಲ್ಲ. ನಿಮ್ ತಂದೆ ಈಗ ತಾನೇ ಶಾಪ ವಿಮುಕ್ತ ಆಗಿದ್ದಾರೆ. ಮುಂದಿನ ಅಮಾವಾಸ್ಯವರೆಗೂ ಯಾವ ಶಕ್ತಿನೂ ಏನೂ ಮಾಡಕ್ಕಾಗಲ್ಲ. ಅದಾದ ನಂತರ ಅವರನ್ನ ಹೇಗ್ ಕಾಪಾಡ್ಕೋಬೇಕಂತ ನೀನ್ ಯೋಚನೆ ಮಾಡು. ನಿನ್ನಿಂದ ನನ್ನ ಆಸೆ ಈಡೇರ್ತು. ಈ ಜನ್ಮದಲ್ಲಿ ನಿನ್ನ ಅತ್ತೆ ಮಗಳ ಜೊತೆ ಚೆನ್ನಾಗಿರು. ಇನ್ನು ನಾನು ನನ್ನ ಜಾಗಕ್ಕೆ ಹೋಗ್ತೀನಿ. ಬಾಯ್.
ಅಣ್ಣ ನೀನೇನಾ ದೆವ್ವದ ಬಗ್ಗೆ ಏನೋ ಬರೀತಾ ಇರೋದು? ನೀನ್ ನಾಲ್ಗೆಯಿಂದ ಮೂಗನ್ ಟಚ್ ಮಾಡಿದ್ರೆ ನೀನ್ ಅನ್ಕೊಂಡಿದ್ದೆಲ್ಲ ನಡೆಯುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡು. ನಾನೇನ್ ಮಾಡ್ದೆ? ಆದ್ರೂ ಅಪ್ಪನ ಕ್ಷಮಿಸ್ಬೋದು ತಾನೆ? ಅವ್ರು ತಪ್ಪನ ಒಪ್ಕೊಂಡ್ರಲ್ಲ. ಬಾವಾ, ಹಾಲಿನ ಗ್ಲಾಸ್ ಕೈ ಕೊಟ್ರೆ ನೀನ್ ಎಲ್ಲೋ ನೋಡ್ಕೊಂಡ್ ಮಾತಾಡ್ತಿದ್ಯಲ್ಲ. ಯಾರು ಅನ್ಬೇಡ, ನಾನ್ ಮುಟ್ಟಿಸ್ತೀನಿ ನೋಡು.